ಪಕ್ಕದಲ್ಲಿ ನಿಂತಿರುವಾಗ ನನಗೆ ಯಾವನು ಬುದ್ಧಿ ಹೇಳಬೇಕಾಗಿಲ್ಲ. Don't sound, Mr. Jayavardhan. Do not disturb that. It is my factory. It is my ground. Owner of the leather factory, Mr. Ashok. It is my house, but not of your house. ಕಿರುಚಬೇಡ ಮಾವ, ಕಿರುಚಿ ಅರ್ಚಾಡಲಿಕ್ಕೆ ಇದು ನಿನ್ನ ಮನೆಯಲ್ಲ, ನನ್ನ ಮನೆ. ಇದು ನಾನು ಕೊಟ್ಟ ಭಿಕ್ಷೆ. ಯಾವುದು ಭಿಕ್ಷೆ? ಯಾರು ಯಾರಿಗೆ ಕೊಟ್ಟರ ಭಿಕ್ಷೆ? ಸೋದರ ಅಳಿಯನೆಂದು ಸಾಕಿ ಸಲವಿ ಬೆಳೆಸಿ ವಿದ್ಯಾಭ್ಯಾಸ ಪಡಿಸಿ ಸಾಕಿದ ನನ್ನ ತಂಗಿಯನ್ನು ದಾರಿಯನ್ನು ಕೊಟ್ಟಿದ್ದಲ್ಲದೆ ಬಿಸಿನೆಸ್ ಮಾಡಲಿಕ್ಕೆ ಹಣ ಕೊಟ್ಟು 2 ಫ್ಯಾಕ್ಟರಿ ಬಾಳಲಿಕ್ಕೆ ಬಂಗ್ಲೆಯನ್ನು ಕೊಟ್ಟಿದ್ದೇನಲ್ಲ, ಇದು ನನ್ನ ಭಿಕ್ಷೆ ತಾನೆ. ವೆರಿ ಗುಡ್ ಮಿಸ್ಟರ್ ಜಯವರ್ಧನ್, ವೆರಿ ಗುಡ್, ವೆರಿ ಗುಡ್. ತಿನ್ನಲು ಅನ್ನವಿಲ್ಲದೆ ಸೋದರ ಮಾವನ ಮನೆಗೆ ಹಕ್ಕನ ಸೆರೆಗಿಡಿದು ಬಂದ ಭಿಕ್ಷುಕಾವಿ ನನಗೆ ನಿನ್ನ ಕೋಟಿಗಟ್ಟಲೆ ಭಿಕ್ಷೆ ಕೊಟ್ಟಿರುವೆಯೋ ಅಯೋಗ್ಯತೆ. ರೀ ಏನ್ರಿ ನೀವು? ಯಾಕಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದು ಮರೆಯದೇನದೆ ನನ್ನ ಅಣ್ಣನನ್ನು ಹೆಸರುಗೊಂಡು ಕೂಗ್ತಾ ಇದ್ದಲ್ಲ, ಇದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ಯಾವನೇ ನಿನ್ನ ಯಾವನೇ ದೊಡ್ಡವನು? ಹುಟ್ಟಿನಿಂದ ದೊಡ್ಡವನು ನಿಂತುಕೊಂಡರೆ ಸಾಲದು. ಈ ಸಮಾಜದಲ್ಲಿ ಬದುಕುವ ಸನ್ಮಾರ್ಗನೂ ತಿಳಿದಿರಬೇಕು. ಮತ್ತೊಬ್ಬರ ಕುತ್ತಿಗೆ ಕೊಯ್ದು ಅವರ ದುಡ್ಡಲ್ಲಿ ದೊಡ್ಡಸ್ತಿಕೆ ಮಾಡುವನು ಯಾವನಲ್ಲಿ ನಿನ್ನ ಯಾವನಲ್ಲಿ ದೊಡ್ಡವನು? ಏನಾಗಿದೆಯೋ ನಿನಗೆ? ಜ್ಞಾನೋದಯವಾಗಿದೆ. ಈ ಸಮಾಜದಲ್ಲಿ ಬದುಕುವ ಬುದ್ಧಿನೂ ಬಂದಿದೆ. ಸಮಾಜದಲ್ಲಿ ಬದುಕುವ ಬುದ್ಧಿವಂತನಾಗಲು ಕಾಮುಕರ ಗೆಳೆತನ ಮಾಡಿ ಮನೆಯವರೆಗೆ ಕರೆತಂದು ಆ ಕಾಮುಕ ಹೆಂಡತಿಯನ್ನು ಕೆಣಕಿ ಕಾಡಿಸಿದರೆ ಉಳಿದ ಅಮನಿನಲ್ಲಿ ಮಲಗಿರುವ ನಿನಗೆ ಎಲ್ಲಿದೆ ಜ್ಞಾನೋದಯವಾಗಿದೆಯೋ? ಮನಸ್ಸು ಒಬ್ಬನಿಗೆ ಕೊಟ್ಟು ಮದುವೆ ಮತ್ತೊಬ್ಬನ ಜೊತೆ ಮಾಡಿಕೊಂಡು ಗಂಡನ ಪಕ್ಕದಲ್ಲಿ ಇರುವಾಗಲೂ ಪ್ರೇಕರನನ್ನು ನೆನಪಿಸಿಕೊಳ್ಳುವ ಇವು ಏನು ಮಹಾನ್ ಕರತೆ ಏನು ಅಲ್ವಲ್ಲ. ಮದುವೆಗೆ ಮೊದಲೇ ಚಂಗುಲಿ ಆಯ್ತವರಿಗೆ ಮತ್ತೊಬ್ಬ ಪರಪುರುಷನ ವಶಪಡುವುದರಲ್ಲಿ ತಪ್ಪೇನಿದೆ? ಅಶೋಕ, ಮಾಡಿಕೊಂಡು ಹೆಂಡತಿಗೆ ಯಾವ ರೀತಿ ಮಾತಾಡ್ತಿದ್ದೆ ಅಂತ ನಿನ್ಗೆ ಗೊತ್ತಿದೆಯಾ? ಗರಿತೆಗೆ ಬಾಳುವೆ ಹೆಣ್ಣಿಗೆ ಇಷ್ಟೊಂದು ಹೇಷ ಮಾತಾಡ್ತಾ ಇದೆಯಲ್ಲ, ಈ ಗರಿತನಿಗೆ ಸಮಾಜ ಬೆಲೆ ಕೊಡುತ್ತಾ? ಗರತಿ ಗರತಿ ಎನ್ನುವ ಶಬ್ದದ ಅರ್ಥ ತಿಳಿಯದ ನಿನ್ನಂತ ತಿಳಿಗೇಡಿ ಇರುವವರೆಗೂ ಈ ಸಮಾಜದಲ್ಲಿ ನಿಜವಾದ ಗರತಿಯರಿಗೆ ಅರ್ಥನೇ ಸಿಗುವುದಿಲ್ಲ. ಮದುವೆಗೆ ಮೊದಲೇ ಪ್ರೀತಿ ಹೆಸರಲ್ಲಿ ಆ ಪ್ರಶಾಂತನ ಜೊತೆ ಪ್ರೀತಿ ಹೆಸರಲ್ಲಿ ಕತ್ತು ಕಾಮಗಾಟ ಮಾಡಿದ್ದು ತಿಳಿದಿದ್ದು ನಾನೆನ್ನನ್ನು ಮದುವೆಯಾಗಿತ್ತು. ನಿನ್ನ ಮೇಲಿನ ಸೌಂದರ್ಯದಿಂದಲೂ ಅಲ್ಲೋ ನನ್ನಿಂದ ಬೆನ್ನಿಂದ ಇರುವ ಕೋಟಿಗಟ್ಟಲೆ ಹಣದ ಆಸ್ತಿಯ ಆಸೆಯಿಂದಲೂ ಅಲ್ಲ. ನನ್ನ ತಂಗಿಯನ್ನು ಮದುವೆಯಾಗಿ ನಿನ್ನಂತ ಕೊಲೆಗಾರನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೆಣ್ಣಿಗೆ ಅರೆ ಇದೆ ಅಂತೆ ಚಿಕ್ಕವರ ಜೊತೆ ಪ್ರೀತಿಯ ಹೆಸರಲ್ಲಿ ಮೆರೆಗಾಡುವ ಇವಳಿಗೆ ಬುದ್ಧಿ ಕಲಿಸಲು ಹೋದಕ್ಕಿಂತ ಮಿಗಿಲಾಗಿ ನನ್ನ ಎತ್ತವರನ್ನು ಮೋಸದಿಂದ ಕೊಲೆ ಮಾಡಿರುವೆಯಲ್ಲೋ ಪ್ರತೀಕಾರವಾಗಿ ನಿನ್ನನ್ನು ಅಂತ್ಯ ಮಾಡಲು. ಅರ್ಥವಿಲ್ಲದ ವ್ಯರ್ಥ ಮಾತುಗಳನ್ನು ನೋಡುತ್ತಿರುವೆ. ವ್ಯರ್ಥ ವಿತಂಡವಾದ ಮಂಡಿಸುತ್ತಿರುವುದು ನೀನು. ನನ್ನ ತಾಯಿ ನಿನ್ನ ಅಕ್ಕನ ಹಿಂದೆ ಒಪ್ಪತ್ತಿನ ಕುಳಿಗಾಗಿ ಬಂದು ನಾನು ಚಿಕ್ಕವನಾಗಿರುವೆಯಿಂದ ನನ್ನ ಆಸ್ತಿಯೆಲ್ಲ ವ್ಯವಹಾರಗಳನ್ನೆಲ್ಲ ನಿನ್ನ ತೆಕ್ಕೆಗೆ ತೆಗೆದುಕೊಂಡು ಕಡೆಗೆ ಸಮಾಜದ ಈ ಆಸ್ತಿಗೆ ನಾನೇ ಹಕ್ಕುದಾರನಂತೆ ನಡೆಸಿ ನನ್ನನ್ನು ಕನಿಕರದಿಂದ ಸೌಖ್ಯಿಸಲುವಂತ ಬೆಳೆಸಿ ಈ ಸಮಾಜದ ಪೋಸ್ ಕೊಟ್ಟು ನನ್ನ ಆಸ್ತಿಯಲ್ಲಿ ನನಗೆ ಭಿಕ್ಷೆ ಹಾಕಿರುವೆಯಲ್ಲೋ ಆ ಭಿಕ್ಷೆ ನೀನು ಬೇಡಲೇಬೇಕು, ಅದನ್ನು ನಾನು ನೋಡಲೇಬೇಕು. ಆಸ್ತಿಗೆ ನಾನು ವಾರಸ್ತುದಾರನಾಗಲೇಬೇಕು. ಮಿಸ್ಟರ್
ಲೆದರ್ ಫ್ಯಾಕ್ಟರಿ ಆಫ್ ಮಿಸ್ಟರ್ ಓನರ್ ಆಫ್ ದಿ ಮಿಸ್ಟರ್ ಅಶೋಕನೇ ಅಲ್ಲ. ಸತ್ಯವೆಲ್ಲ ತಿಳಿದ ಮೇಲೆ ಮತ್ತೇಕೆ ಮುಸುಕಿನ ಗುದ್ದಾಟ? ನೋಡ, ಈಗ ಆಸ್ತಿ ನನ್ನ ಹೆಸರಿನಲ್ಲಿದೆ. ನೀನು ನನ್ನ ತಂಗಿಯ ಗಂಡನಾಗಿ ಬಾಳ್ಯ ಮಾಡಿದರೆ ಹೋಗಿ, ಇಲ್ಲವೆಂದು ನಿನ್ನ ಅಂತ್ಯಕಾಲ ಸಮೀಪಿಸಿದೆ. ನನ್ನ ತಂದೆ ತಾಯಿಯನ್ನು ಮುಗಿಸಿದಷ್ಟು ಸುಲಭವಲ್ಲ ಕನಕತೆ ಮುಗಿಸಲು. ಅಂತ್ಯಕಾಲ ಹೇಳಿ ಕೇಳಿ ಬರುವುದಿಲ್ಲ. ನೋಡು, ನೀನು ನನ್ನ ತಂಗಿಯ ಗಂಡನಾಗಿ ನನ್ನ ಮನೆಯಲ್ಲಿ ರಾಜನಾಗಿ ಬಾಳುತ್ತಿ ಅಂದರೆ ಹೋದೆ, ಇಲ್ಲ ಆಸ್ತಿಗೆ ವಾರಸ್ತಾರನಾಗನೆಂದು ಈ ಕಿತ್ತಾದ ಹೆಣ್ಣಿನ ಜೊತೆ ಬಾಳಿದ ಮಾತ್ರ ನನಗೆ ಔಷಧಿ ಸಿಗುವುದಾದರೆ ಇವಳೇ ಬೇಡ ನನಗೆ. ಒಂದು ಕಡೆ ನಿನ್ನ ಅಣ್ಣ, ಮತ್ತೊಂದು ಕಡೆ ನಾವು ನಿನ್ನ ತಾಳಿ ಕಟ್ಟಿದ ಗಂಡ. ನಿನಗೆ ಅಣ್ಣನೋ ಇಲ್ಲ ಗಂಡರು. ಗಂಡನೇ ಬೇಕು ಎನ್ನುವುದಾದರೆ ನನ್ನ ಮನೆಯಲ್ಲಿ ಕೆಲಸದವಳಾಗಿ ಬಿದ್ದಿರೋ ಇಲ್ಲಿರೋ ಜೋಕೆ. ನಿಮ್ಮ ಗಂಡ ಜನ್ಮಕ್ಕೆ ಬೆಂಕಿ ಹಾಕ. ನಿಮ್ಮ ಸ್ವಾರ್ಥಕ್ಕಾಗಿ ನನ್ನಂತೆ ಹೆಣ್ಣಿನನ್ನೇ ಬಲಿಪಶು ಮಾಡಿದ್ದೀರಾ? ಹೆಂಡತಿ ಅನ್ನೋ ಪದ ನಿನ್ನಂತರಿಗೆ ಏನಾದ್ರು ಗೊತ್ತಿದೆಯೇನೋ? ನಿಮ್ಮ ಗಂಡ ಜನ್ಮಕ್ಕೆ ಪೂರ್ವ ತಾಳಿ ಕಟ್ಟಿದ ಗಂಡನೇ ಬೇಡವೆಂದಾಗೋ ನಾ ಕಟ್ಟಿದ ತಾಳಿ ಗಂಡ ನನ್ನ ದಂಡ ಪಿಂಡ ನನ್ನ ಮಗನೇ. ಈ ತಾಳಿ ಬಗ್ಗೆ ಬಹುತಾ ಇದೆಯಲ್ಲ, ಕೊರಳಿಗೆ ತಾಳಿ ಕಟ್ಟಿದ ಸಾಲದು. ಹೆಂಡತಿ ಕಷ್ಟ ಸುಖವನ್ನು ಅರ್ಥ ಮಾಡ್ಕೋಬೇಕು. ಆ ಅರ್ಥನೇ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ಈ ತಗಡಿನ ತಾಳಿ ಯಾರಿಗೆ ಬೇಕಾಗಿದೆ? ನಾಳೆ ಕೋರ್ಟಿನಲ್ಲಿ ತೀರ್ಮಾನ ಆಗ್ಲಿ, ಅಲ್ಲಿವರೆಗೂ ನೀನು ಇರ್ತೀಯೋ ಸಾಯ್ತು ಗೊತ್ತಿಲ್ಲ. ಆಗ ಈ ತಾಳಿ ನಾನಿಗೆ ಬಿಸಾಕ್ತೀನಿ. ಅಶೋಕ್, ನಿನ್ನ ನಡವಳಿಕೆಯಿಂದ ಪಂಜರದಲ್ಲಿ ಸಾಕಿದ ನನ್ನ ತಂಗಿಯ ಜೀವನ ಏನಾಗಿದೆ ನೋಡಿದೆಯೇನೋ ಮಗನೇ? ಮಾವ ಎಂದು ಮರ್ಯಾದೆ ಕೊಟ್ಟಿದ್ದಕ್ಕೆ ಸೊಕ್ಕು ಬಂದಿದೆ ನಿನಗೆ. ನಿನ್ನ ತಂಗಿ ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಇಷ್ಟು ನೋವಾಗಿರಬೇಕಾದರೆ ಎತ್ತವರನ್ನು ಕಡೆ ಮಾಡಿರಬೇಕು. ನನಗೆಷ್ಟು ನೋವಾಗಿರಬೇಕು? ನನ್ನ ಹಕ್ಕ ಭಾವನನ್ನು ನಾನು ಕೊಲೆ ಮಾಡಿಲ್ಲ. ಕೋರ್ಟ್ ಆಕಸ್ಮಿಕವಾಗಿ ಅಂತ ಹೇಳಿರುವಾಗ ನಿನಗೆ ಮಾತ್ರ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ? ತಪ್ಪು ಮಾಹಿತಿಯಿಂದ ಮಾತನಾಡುವ ಮತಿಹೀನೋ ನಾನಲ್ಲ. ನಾವು ಚಿಕ್ಕವನಾಗಿರುವೆ ಎಂದು ಗಮನಿಸುತ್ತೇನೆ. ನಡವಳಿಕೆಯನ್ನು ನೀನೇ ಕೊಲೆಗಾರ ಎನ್ನುವುದಕ್ಕೆ ನನ್ನಲ್ಲಿ ಸಾಕ್ಷಿ ಸಮೇತ ಇದೆ. 18 ವರ್ಷ ತುಂಬುವವರೆಗೂ ಗಾಡಿಯನ್ನು ಆಗಿದ್ದವನು ಈ ಫ್ಯಾಕ್ಟರಿ ಪಾರ್ಟ್ನರ್ ಆಗುವುದಕ್ಕೆ ನನಗೆ ತಿಳಿಯದೆ ನನ್ನ ಕಡೆಯಿಂದ ಸಹಿ ಹಾಕಿಸಿಕೊಂಡು ಕಡೆಗೆ ನನ್ನ ಆಸ್ತಿಯಲ್ಲಿ ನನಗೆ ಭಿಕ್ಷೆ ಹಾಕಿರ್ಬೇಕೋ, ಭಿಕ್ಷೆ ಬೇಡಲೇಬೇಕು. ಅದನ್ನು ನಾನು ನೋಡಲೇಬೇಕು. ಈ ಆಸ್ತಿಗೆ ನಾನು ವಾರಸುದಾರನಾಗಲೇಬೇಕು. ಅಶೋಕ್, ಚಾಣಕ್ಯನ ಸಹವಾಸದಲ್ಲಿ ನನಗೆ ನನ್ನ ತಂಗಿಯ ಪಾಲಿಗೆ ಶತ್ರು ಆಗಬೇಡ. ನೋಡು, ಈ ಜಯವರ್ಧನ ಮನಸ್ಸು ಮಾಡಿದರೆ ಇಂಥ ನಿಲುವಿನಲ್ಲೇ ನಿನ್ನ ಉದ್ದುದ್ದವಾಗಿ ಸೀಳೆ ಹಾಕಿ ಬಿಡುತ್ತಾನೆ. ಎಚ್ಚರ! ಉದ್ದುದ್ದವಾಗಿ ಸೀಳೆ ಹಾಕುವುದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಲ್ಲ. ನೀನು ಈ ಮನೆಗೆ ಬಂದಿರೋದಕ್ಕೆ ಸಾಕ್ಷಿ ಸಮೇತ ಇದೆ. ನನಗೇನೇ ಆದರೂ ಇಲ್ಲಿ ಕುಂತಿರುವ ಸಾವಿರಾರು ಆಕ್ಸಿಜನ್ ಅಳವಡಿಸಿರುವ ಹದ್ದಿನ ಕಣ್ಣುಗಳು ಇವೆ. ಹದ್ದಿನ ಕಣ್ಣಿಗೆ ಬಲಿಯಾದರೆ ನಿನ್ನ ಕತೆ ಮುಗಿಯುವುದು. ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಆ ಚಾಣಕ್ಯನ ಸಹವಾಸದಲ್ಲಿ ನನ್ನ ಕಡುವೈರಿ ಕಾಣಿಸಿಕೊಂಡರು. ಈ ನಾಟಕದಲ್ಲಿ ಖಳನಾಯಕನ ಪಾತ್ರವಾಗಿ ದಾರಿಯಾಗಿ ಶೆಟ್ಟು ನೋಡಿದೆ. ಆದರೆ ಆ ಚಾಣಕ್ಯನಿಗೆ ಒಂದು ಅಂತ್ಯ ಕಾಣಿಸಿ ಈ ಆಸ್ತಿಗೆ ವಾರಸುದಾರ ನಾನಾಗದಿದ್ದರೆ ನನ್ನ ಹೆಸರು ಪೊಲಿಟಿಕಲ್ ಕಿಂಗ್ ಜಯವರ್ಧನೆ ಅಲ್ಲ.